ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಶಾಖೆ ಉದ್ಘಾಟನೆ. ದಲಿತ ಸಿಎಂ ಕುರಿತು ಕಲಬುರಗಿಯಲ್ಲಿ ಸಚಿವ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ. ಕಾಲ್ತುಳಿತ ಪ್ರಕರಣ ಕುರಿತು ವಿಜಯೇಂದ್ರ ಹೇಳಿಕೆಗೆ ಸಚಿವ ಮಹದೇವಪ್ಪ ತಿರುಗೇಟು. ಕಲಬುರಗಿ ನಗರದ ವಿವಿಧೆಡೆ ಆದಿತ್ಯ ಮಿಲ್ಕ್ ಉತ್ಪನ್ನಗಳ ಫ್ರಾಂಚೈಸಿ ಮಳಿಗೆಗಳ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ವಿಜಯ ಎಂಆರ್ಎನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ಮುಧೋಳದ 67ನೇ ಶಾಖೆಯನ್ನು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಕಲಬುರಗಿ ನಗರದ ಶ್ವೇತಾ ಡೆಂಟಲ್ ಹಾಸ್ಪಿಟಲ್ ಬಳಿ ಸ್ಥಾಪಿಸಲಾದ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಅನುಭವ ಮಂಟಪ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಒಡೆತನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ವಿಜಯ ಎಂಆರ್ಎನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಶಾಖೆಯು ಕಲಬುರಗಿಯಲ್ಲಿ ಆರಂಭವಾಗಿದ್ದು, ಇದು ಗ್ರಾಹಕರಿಗೆ ಸಹಕಾರವಾಗಲಿದೆ. ಇಲ್ಲಿ ಶಾಖೆಯನ್ನು ತೆರೆಯುವ ಮೂಲಕ ಈ ಭಾಗದ ಜನರಿಗೆ ಸಹಕಾರವಾಗಲು ನಿರ್ಧರಿಸಿದ ಮುರುಗೇಶ್ ನಿರಾಣಿ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ವಿಜಯ ಎಂಆರ್ಎನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಅವರು, ಕಲಬುರಗಿಯಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಾಗಿದ್ದು, ಕಳೆದ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವವಿದೆ. ಈ ಭಾಗದ ಜನರಿಗೆ ಸಹಕಾರವಾಗಲಿ ಎಂಬ ದೃಷ್ಟಿಯಿಂದ ವಿಜಯ ಎಂಆರ್ಎನ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಶಾಖೆಯನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರೂ ಸರಿಯಾದ ಸಮಯಕ್ಕೆ ಮರುಪಾವತಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಬ್ಯಾಂಕು ಬೆಳವಣಿಗೆಗೆ ಮತ್ತು ಲಾಭ ಮಾಡಲಿಕ್ಕೆ ಅತಿ ಕಡಿಮೆ ಸಮಯದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರ ಜೊತೆಗೇ ಸ್ವಂತವಾಗಿ 5 ಕಟ್ಟಡಗಳು ನಮ್ಮದೇ ಬ್ಯಾಂಕಿನಿಂದ ಇದೆ. ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ, ಇದು ಉತ್ತರ ಕರ್ನಾಟಕದಲ್ಲೇ ಒಂದು ಸುಸಜ್ಜಿತವಾಗಿರುವಂಥ ಎಲ್ಲ ಅನುಕೂಲತೆಗಳನ್ನು ಒಳಗೊಂಡಿರುವಂಥ ಬ್ಯಾಂಕನ್ನು ಬರುವಂಥ 1 ವರ್ಷದಲ್ಲಿ ಬ್ಯಾಂಕ್ನಲ್ಲಿ ಉಳಿದಿರುವಂಥ ಸೇವ್ ಆಗಿರುವಂಥ ಕಟ್ಟಡದ ದೇಣಿಗೆ ಹಣ ಏನು ಬಂದಿರ್ತದೆ ಅದರಲ್ಲೇ ಅಂದಾಜು ಒಂದು 25 ಕೋಟಿ ರೂಪಾಯಿದಿಂದ ಒಂದು ಹೆಡ್ ಆಫೀಸನ್ನು ಬಾಗಲಕೋಟದಲ್ಲಿ 1 ವರ್ಷದ ಅವಧಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ, ನಾವೇನು ಹೈದರಾಬಾದ್ ಕರ್ನಾಟಕ ಕರಿತಾ ಇದ್ದೀವಿ, ಕೇವಲ 4 ಬ್ರ್ಯಾಂಚ್ಗಳು ಮಾತ್ರ ಕೊಪ್ಪಳ ಜಿಲ್ಲೆಯಲ್ಲಿತ್ತು. ನಾನು ಯಾವ ರೀತಿ ಕಲಬುರಗಿಯಲ್ಲಿ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ಅದಕ್ಕಿಂತ ಮೊದಲು ನಾನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಸಹಿತ ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಶಾಸಕರು, MP ಗಳು ಇಲ್ಲಿ ನಮ್ಮಲ್ಲಿ ಬ್ರಾಂಚ್ಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡಿಕೊಂಡಾಗ ಅಲ್ಲಿ ಒಂದು 4 ಬ್ರ್ಯಾಂಚ್ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಕಲ್ಯಾಣ ಕರ್ನಾಟಕದಲ್ಲಿ ಬ್ರ್ಯಾಂಚ್ಗಳಾಗಿರಲಿಲ್ಲ. ಆದರೆ ಇವತ್ತಿನಿಂದ ತಮಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ಬರುವಂಥ ಒಂದು ವರ್ಷದ ಒಳಗಾಗಿ
ಕಲ್ಯಾಣ ಕರ್ನಾಟಕದಲ್ಲಿ 50 ಬ್ರ್ಯಾಂಚ್ಗಳನ್ನು ಹೊಸದಾಗಿ ನಾವು ಪ್ರಾರಂಭ ಮಾಡಿ ಆ 50 ಬ್ರ್ಯಾಂಚ್ಗಳಿಗೆ ಉದ್ಯೋಗವನ್ನು ಸ್ಥಳೀಯರಿಗೇ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂದರೆ ಅಲ್ಲಿರುವಂಥ ಉದ್ಯೋಗಕ್ಕೆ ಬೇರೆ ಜಿಲ್ಲೆಯಿಂದ ತಂದು ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಎಲ್ಲೆಲ್ಲಿ ಬ್ರ್ಯಾಂಚ್ ಆಗಿರ್ತದೆ ಆ ಬ್ಯಾಂಕಿನ ಊರಲ್ಲಿನೇ ಅವ್ರಿಗೆ ಒಂದು ಜಾಬನ್ನು ಮತ್ತು ಬ್ಯಾಂಕನ್ನು ನಡೆಸುವಂಥ ವ್ಯವಸ್ಥೆಯನ್ನು ಬರುವಂಥ ದಿವಸದಲ್ಲಿ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳ ಸ್ಪಷ್ಟವಾಗಿ ಅಂದರೆ ಒಂದು ನ್ಯಾಷನಲೈಸ್ ಬ್ಯಾಂಕು ಯಾವ ರೀತಿ ಕಾರ್ಯಾರಂಭ ಮಾಡ್ತದೆ ಮತ್ತು ಯಾವ ರೀತಿಯಲ್ಲಿ ಸವಲತ್ತುಗಳಿರ್ತದೆ ಅವೆಲ್ಲ ಸವಲತ್ತುಗಳು ಸಹಿತ ನಮ್ಮ ಬ್ಯಾಂಕ್ದಲ್ಲಿನೂ ಸಹಿತ ಇದೆ. ತಾವಿಲ್ಲಿದಿಂದನೇ RTGS ಮಾಡ್ಬೋದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಿಗೆ NEFTದ ರೂಲ್ಸ್ ಇರ್ಬೋದು, RTGS ಇರ್ಬೋದು, ATMಗಳ ವ್ಯವಸ್ಥೆಗಳಿರ್ಬೋದು, SMS ಮತ್ತು ವಿಜಯ ಪೇ ಆ್ಯಪ್ದಿಂದ ನಾವು ಕಳಿಸುವಂಥದ್ದು ಇರ್ಬೋದು. ಈ ರೀತಿ ಒಂದು ಸುಸಜ್ಜಿತವಾಗಿರುವಂಥ ನ್ಯಾಷನಲ್ ಬ್ಯಾಂಕ್ದಲ್ಲಿರುವಂಥ ಸವಲತ್ತುಗಳು ಈ ಬ್ಯಾಂಕ್ದಲ್ಲೂ ಇದೆ. ಅದನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಈ ಬ್ಯಾಂಕು ಡಿಪಾಸಿಟ್ ಇಟ್ಕೊಳ್ಳಿಕ್ಕೂ ಸಹಿತ ನಾವು ಸಿದ್ಧರಿದ್ದೀವಿ. ಎಷ್ಟೇ ಅಮೌಂಟ್ ಬಂದರೂ ಎಷ್ಟೇ ಅಮೌಂಟ್ ತಾವು ಲೋನ್ ಕೊಡಬೇಕಾತಂದರೆ ಈ ಬ್ಯಾಂಕ್ನಲ್ಲಿ ಎಷ್ಟು ಡಿಪಾಸಿಟ್ ಆಗಿರ್ತೈತಿ ಆ ಬ್ಯಾಂಕಿನ ಡಿಪಾಸಿಟ್ದ ಅನುಗುಣವಾಗಿ ಅಲ್ಲೇನೇ ನಾವು ಸಾಲ ವಿತರಣೆಯನ್ನು ಕಡಿಮೆ ಬಡ್ಡಿ ದರದಲ್ಲಿ, ಯಾವುದೇ ಸಾಲ ತೊಗೊಂಡವ್ರಿಗೆ ಹೆಚ್ಚಿನ ಬಡ್ಡಿದಲ್ಲಿ ನಾವು ಸಾಲ ಕೊಟ್ಟರೆ ಅದು ವಾಪಸ್ ಬರುವಂಥದ್ದು ಭಾಳ ಕಷ್ಟ. ಕೆಲವೊಬ್ರು 18%ದಿಂದ 24%ವರೆಗೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ. ಅಂದ್ರೆ ಅಲ್ಲಿ ಅಷ್ಟೊಂದು ಬಡ್ಡಿ ದರದಲ್ಲಿ ಸಾಲ ತೊಗೊಳಿಕ್ಕೆ ಬಂದರೆ ಅವ್ರಿಗೆ ಎಲ್ಲಿ ಬ್ಯಾಂಕ್ದಲ್ಲಿ ಸಾಲ ಸಿಕ್ಕಿಲ್ಲತ್ತೇ ಅರ್ಥ. ಅಂಥ ಅತಿ ಹೆಚ್ಚು ಬಡ್ಡಿ ದರದಲ್ಲಿ ಸಾಲ ತೊಗೊಂಡ್ರಂದರೆ ನಾವು ಮೊದಲೇ ವಿಚಾರ ಮಾಡಬೇಕು ಇದು ರೊಕ್ಕ ಎಷ್ಟರ ಮಟ್ಟಿಗೆ ಹೊಳ್ಳಿ ಬರ್ತೈತಿ ಅನ್ನುವಂಥದ್ದು. ಒಬ್ರು ಹೇಳಿದ್ರು ಒಂದು ಬ್ಯಾಂಕ್ದಲ್ಲಿ ನಾವು ಆ ಬ್ಯಾಂಕ್ನಾಗ ಸಾಲ ತೆಗೆದುಕೊಳ್ಳಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ ಅಂದ್ರೆ ಒಂದು ಜೋಡಿ ಚಪ್ಪಲ್ ಹರಿದಿದೆ 100 ಸಲ ಹೋಗಿ ಬಂದೀವಿ. ನಮ್ಮ ಸಾಲ ವಸೂಲಿ ಮಾಡೋಕ್ಕೂ ಸಹಿತ ಅವ್ರದ್ದು ಒಂದು ಜೊತೆ ಅಲ್ಲ 2 ಜೊತೆ ಚಪ್ಪಲ್ ಹರಿಬೇಕು, ನಮ್ಮ ಮನೆಗೆ 200 ಸಲ ಆದರೂ ವಸೂಲಿ ಮಾಡೋಕ್ಕೆ ಬಂದು ಹೋಗ್ಬೇಕು ಅನ್ನುವಂಥದ್ದು ಒಬ್ಬರು ಹೇಳಿದರು. ಆದರೆ ಹಂಗೆ ಆಗಬಾರ್ದು. ಅದ್ರ ಸಲಾಗಿನೇ ನಾವು ಡಿಪಾಸಿಟ್ ಇಟ್ಕೊಳ್ಳೋದು ರೀಸನೇಬಲ್ ರೇಟ್ದಲ್ಲಿ 7%ದಿಂದ 11.5%ದೊಳಗೆ ಮಾಡ್ತೀವಿ. ನಮ್ದು ಯಾವುದೇ ಬಡ್ಡಿ ಕೊಡುವಂಥ ಸಾಲ ತೆಗೆದುಕೊಳ್ಳುವಂಥವ್ರಿಗೆ 12%ದಿಂದ 15%ದವರೆಗೆ ಮಾತ್ರ, ಒಂದು 0.5 to 1% ಅಲ್ಲಿ ಬಿಲ್ಡಿಂಗ್ ಚಾರ್ಜು ಮತ್ತು ಅಲ್ಲಿರುವಂಥ ವರ್ಕರ್ಸದ್ದು ಸ್ಯಾಲ್ರಿ ಇವೆರಡಕ್ಕೇ ಹೋಗುವಷ್ಟು ಮಾತ್ರ ಆ ಡಿಪಾಸಿಟ್ ಇಟ್ಟವ್ರದ್ದು ಎವರೇಜ್ ತೆಗೆದು ಅದ್ರ ಮೇಲಿಂದ ಅವ್ರು ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಆ ಸಾಲ ತೆಗೆದುಕೊಂಡವರು ಉದ್ಧಾರ ಆಗ್ತಾರೆ ಮತ್ತು ನಾವು ಕೊಟ್ಟಿರುವಂಥ ಸಾಲ ವಾಪಸ್ ಬರ್ತೈತೆ ಅನ್ನುವಂಥ ಒಂದು ಅನುಭವದ ಮೇಲೆ ಅದನ್ನು ಮಾಡ್ತಾಯಿದ್ದೀವಿ. ಅದನ್ನು ತಾವೆಲ್ಲ ಬರುವಂಥ ದಿವಸದಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ವಿನಂತಿನ ಈ ಸಂದರ್ಭದಲ್ಲಿ ಮಾಡ್ತೀನಿ. ದಯವಿಟ್ಟು ನಾನು ಎಲ್ಲ ಕಲಬುರಗಿ ಹಿರಿಯರಿಗೆ ನಾನು ವಿನಂತಿಯನ್ನು ಮಾಡುವಂಥದ್ದು, ಆ ಮುದೋಳ ಕಡೆ ಯಾವಾಗಾದರೂ ಬಂದರೆ ದಯವಿಟ್ಟು ಅದು ಒಂದು ಸಣ್ಣ ಮನೆ ಸಣ್ಣ ಫ್ಯಾಕ್ಟ್ರಿ ಮೇನ್ ರೋಡ್ ಮೇಲೆ ಇದೆ, ದಯವಿಟ್ಟು ಅಲ್ಲಿ ಬರಬೇಕಂತ ಹೇಳಿ ನಾನು ವಿನಂತಿಯನ್ನು ಎಲ್ಲರಿಗೂ ನಾನು ಮಾಡ್ತೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಕಲಬುರಗಿದಲ್ಲಿ ನಾವು ಕೂತಾಗ ಚೇಂಬರ್ ಆಫ್ ಕಾಮರ್ಸಿಂದ ಹಿಡಿದು ಎಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಕಲಬುರಗಿ ಭಾಳ ವಿಶಾಲವಾಗಿರುವಂಥ ಪ್ರದೇಶ. ಇವತ್ತು ನಾವು ಇವತ್ತಿಗೂ ಕೂರ್ಗಿಯಲ್ಲಿ ನಂಬರದಲ್ಲಿ ನಾವು ಹೊಲಗಳು ಒಂದೊಂದು ಕುಟುಂಬಕ್ಕಿದೆ, 100 ಎಕರೆ 400 ಎಕರೆ ಈ ಥರ ದೊಡ್ಡ ದೊಡ್ಡ ಜಾಯಿಂಟ್ ಫ್ಯಾಮಿಲಿದಲ್ಲಿ 1000 ಎಕರೆ ಇರುವಂಥವ್ರು ಇಲ್ಲಿ ಅದಾರೆ. ಅದನ್ನೇ ನಮ್ಮ ಮೈಸೂರಲ್ಲಿನೂ 2 ಫ್ಯಾಕ್ಟ್ರಿ ಇದೆ, ಅಲ್ಲಿ ಪಾಂಡವಪುರ ಸಕ್ಕರೆ ಕಾರ್ಖಾನೆ, ಶ್ರೀರಾಮ ಸಕ್ಕರೆ ಕಾರ್ಖಾನೆ. ಅಲ್ಲ, ಅತಿ ದೊಡ್ಡ ಶ್ರೀಮಂತ ರೈತ ಅಂದರೆ 5 ಎಕರೆ ಇದೆ. ಅವ್ರ ಹೊಲಗಳು ಮಾರಾಟ ಮಾಡೋದು ಗುಂಟೆದಲ್ಲಿ ಮಾಡ್ತಾರೆ. ನಾವು ಹೆಂಗೆ ಕಮರ್ಷಿಯಲ್ ಇಲ್ಲಿ ಗುಂಟೆದಲ್ಲಿ ಮಾರ್ತೀವಿ, ಹಂಗೆ ಹೊಲಗಳು ಗುಂಟೆದಲ್ಲಿ ಮಾಡುವಂಥ ಪರಿಸ್ಥಿತಿ ಇವತ್ತು ಮೈಸೂರು ಭಾಗದಲ್ಲಿದೆ. ಮೈಸೂರು ಭಾಗದಲ್ಲಿರುವಂಥ ರೈತರಿಗೆ ಮತ್ತು ನಮ್ಮ ಕಲಬುರಗಿ ಭಾಗದ ರೈತರನ್ನು ಹೋಲಿಸಿ ನೋಡಿದರೆ ಕಲಬುರಗಿ ಭಾಗದ ರೈತರು ಮತ್ತು ಇಲ್ಲಿರುವಂಥ ವ್ಯಾಪಾರಸ್ಥರು ಭಾಳಷ್ಟು ಶ್ರೀಮಂತರಿದ್ದಾರೆ ಅನ್ನುವಂಥದ್ದನ್ನು ನಾನು ಭಾಳ ಅಭಿಮಾನದಿಂದ ನಾನು ಹೇಳ್ತೇನೆ. ಅದೇ ರೀತಿಯಾಗಿ ನಾನು ಹೋದ 3-4 ತಿಂಗಳ ಹಿಂದೆ ಒಂದು ಬಿಹಾರದಲ್ಲಿನೂ ಸಹಿತ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ವಿ. ಅಮಿತ್ ಶಾ ಅವರು MP ಎಲೆಕ್ಷನ್ಗೆ ಹೋದಾಗ ಅಲ್ಲೆಲ್ಲ ರೈತರು ಬಂದು ಅದೊಂದು ಯೂನಿಟ್ ಸಿಕ್ಕಿದೆ, ನೀವು ಇದನ್ನು ಪ್ರಾರಂಭ ಮಾಡಿಸ್ಕೊಡ್ಬೇಕು, ನೀವು ಕೋಆಪ್ರೇಟಿವ್ ಮಿನಿಸ್ಟರ್ ಆಗಿದ್ದೀರಿ ಅಂತ ಹೇಳಿದಾಗ ಅವ್ರು ನನಗೆ ಫೋನ್ ಮಾಡಿದ್ದಾರೆ. ಸರ್, ಅದು ಬಿಹಾರದ ಕ್ಯಾಪಿಟಲ್ ಆಗಿರುವಂಥ ಪಟ್ನಾದಿಂದ 150 ಕಿಲೋಮೀಟರ್ ಇದೆ. ದರ್ಭಂಗ ಅಂತೇಳಿ ಒಂದು ಏರ್ಪೋರ್ಟ್ ಇದೆ, ಅಲ್ಲಿಂದ 50 ಕಿಲೋಮೀಟರ್ ದೂರ ಇದೆ. ಅಲ್ಲಿ ರೀಗಾ ಸುಗರ್ ಅಂತೇಳಿ ಕಂಪ್ನಿ ಹೆಸರು. ಅದು ಬಂದಾಗಿ 4 ವರ್ಷ ಆಗಿತ್ತು. 5000 ಟನ್ ಸಕ್ಕರೆ ಕಾರ್ಖಾನೆ. ಕೇವಲ ಅದು ಕೋಟದ ಆಕ್ಷನ್ದಲ್ಲಿ ನನಗೆ 81 ಕೋಟಿ ರೂಪಾಯಿಗೆ ಸಿಕ್ತು. 5000 ಟನ್ನು ಮತ್ತು 14 ಮೆಗಾವ್ಯಾಟ್ ವಿದ್ಯುತ್ತು, 50 KLPD ಡಿಸ್ಟಿಲರಿ ಇಥನಾಲ್ ಮಾಡುವಂಥ ಘಟಕ. ಅಲ್ಲಿರುವಂಥ ರೈತರೇ ನಾವೆಲ್ಲ ಹಳ್ಳ್ಯಾಗ ಹೋಗಿ ಅಲ್ಲಿ ನೋಡಿದರೆ ಅಲ್ಲಿನೂ ಸಹಿತ ಗುಂಟೆದಲ್ಲೇ ಹೊಲಗಳಿದೆ. ಅತಿ ಹೆಚ್ಚು ಶ್ರೀಮಂತರಂದ್ರೆ 5ರಿಂದ 10 ಎಕರೆ. ಅಲ್ಲಿ MLA MP ಅವರು ಭಾಳ ದೊಡ್ಡ ಶ್ರೀಮಂತ. ಇಲ್ಲಿ ಈ ಊರಿಗೆ ಅವರೇ ಮುಖ್ಯಸ್ಥರು ತಂದವ್ರಿಗೂ 10 ಎಕರೆಗಿಂತ ಮೇಲೆ ಪರ್ ಹೆಡ್ ಹೊಲಗಳಿಲ್ಲ.
ಅಂದರೆ ಅಷ್ಟೊಂದು ಪರಿಸ್ಥಿತಿ ಅವ್ರದ್ದು ಭಾಳ ಹೀನಾಯವಾಗಿ ಇದು ಆಗಿದೆ. ಯಾಕಂದರೆ ಬಿಹಾರದ ಜನಸಂಖ್ಯೆ 14 ಕೋಟಿ ಜನಸಂಖ್ಯೆ ಇದೆ. ನಮ್ಮದು 7 ಕೋಟಿ ಜನಸಂಖ್ಯೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಭೌಗೋಳಿಕವಾಗಿ ನಮ್ಮದು ಎಷ್ಟು ಏರಿಯಾ ವಿಸ್ತೀರ್ಣ ಇದೆ ಇದರದ್ದು 60% ಮಾತ್ರದ ಅವ್ರದ್ದಿದೆ. ಅಂದರೆ ಭೂಮಿ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ಇದರಿಂದ ಬಡತನ ಅವ್ರಿಗೆ ಜಾಸ್ತಿ ಇದೆ. ನಮ್ಮ ಕಲಬುರಗಿ ಜಿಲ್ಲೆ ಕಂಪೇರ್ ಮಾಡಿದರೆ ಅವ್ರಿಗೆ ನೀರಿನ ವ್ಯವಸ್ಥೆ ಜಾಸ್ತಿ. ಅದರಲ್ಲಿ ಲಕ್ಕಿಲಿ ಅವರು ಗಂಗಾ ನದಿ ಮತ್ತು ಗಂಡಕ್ ನದಿ ಭಾಳ ದೊಡ್ಡ ರಿವರ್ಗಳು, ಒಂದೊಂದು ಅಗಲನೇ 7 ಕಿಲೋಮೀಟ್ರಿಂದ 10 ಕಿಲೋಮೀಟ್ರ್ವರೆಗೆ ಆ ಹೊಳೆ ಅಗಲ ಅಷ್ಟು ದೊಡ್ಡದಿದೆ. 12 ತಿಂಗಳ ನೀರಿರ್ತದೆ. ಮತ್ತು ನೇಪಾಳ 15 ಕಿಲೋಮೀಟ್ರ್ ಬಾರ್ಡರ್ದಲ್ಲಿದೆ. ಆಲ್ ಅಲಾಂಗ್ ದಿ ಎಂಟೈರ್ ನೇಪಾಳು ಮತ್ತು ಬಿಹಾರು ಬಾರ್ಡರ್ದಲ್ಲೇ ಬರ್ತದೆ. ಅವರು ನಮಗತ್ತೆ ಬೋರ್ವೆಲಿಗೆ 1000 ಫೂಟು ಹಿಂಗೆ ದೊಡ್ಡ ಲಿಫ್ಟ್ ಇರಿಗೇಷನ್ ಅದು ಏನು ಮಾಡೋದಿಲ್ಲ. ಕೇವಲ 10ರಿಂದ 20 ಫೂಟು ಒಂದು ಬೋರ್ ಹಾಕ್ಸಿದ್ರಂದ್ರೆ ಅಥವಾ ಬಾವಿ ತೆಗೆದ್ರಂದ್ರೆ ಓವರ್ಫ್ಲೋ ಆಗುವಷ್ಟು ನೀರು ಬರ್ತದೆ. ನಾವು ಹಳ್ಳಿಯಾಗ ಯಾವ ರೀತಿ ಹ್ಯಾಂಡ್ ಪಂಪ್ ಹಾಕಿರ್ತೀವಿ, ಆ ಬೋರ್ವೆಲಿಗೆ ಬರೀ ಹ್ಯಾಂಡ್ ಪಂಪ್ ಹಾಕ್ತಾರೆ. ಒಂದು 8-10 ಪಂಪ್ ಹಾಕಿಬಿಟ್ರೆ ಅಂದ್ರೆ ತಾನೇ 3 ಇಂಚು 4 ಇಂಚು ನೀರು ಸ್ಟಾರ್ಟ್ ಆಗಿಬಿಡ್ತದೆ. ಪವರ್ದ ಅವಶ್ಯಕತೆಯೇ ಇಲ್ಲ, ದೊಡ್ಡ ದೊಡ್ಡ ಡೀಪಾಗಿ ಹೋಗುವಂಥದ್ದು. ಈ ರೀತಿ ಅಲ್ಲಿ ವ್ಯವಸ್ಥೆಗಳಿದೆ. ನಮ್ಮಲ್ಲಿ ನೀರಿಂದ ಕಲಬುರಗಿದಲ್ಲಿ ಭಾಳ ಪ್ರಾಬ್ಲಮ್ ಆಗಿದೆ. ಅದ್ರ ಸಲುವಾಗಿ ನಾವು ಎಲ್ಲ ಮುಂಬರುವಂಥ ಜನ್ರೇಷನ್ಗೆ ಶಿಕ್ಷಣದ ಬಗ್ಗೆನೂ ಹೆಚ್ಚು ನಾವು ಒತ್ತನ್ನು ಕೊಡಬೇಕಾಗಿದೆ. ಇಲ್ಲಿ 4 ಮೆಡಿಕಲ್ ಕಾಲೇಜು, ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು ಸರಿಸಮಾನವಾಗಿ ಶಿಕ್ಷಣದಲ್ಲಿ ವ್ಯವಸ್ಥೆಯನ್ನು ಈ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಶಿಕ್ಷಣ ಸಂಸ್ಥೆ ನಮ್ಮ ನಮೋಶನ್ನವರು ಮತ್ತು ಸರ್ಕಾರಿ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ದೊಡ್ಡದಾಗಿ. ಆದರೆ ನಾವು ಇವತ್ತಿಗೂ ಸಹಿತ ಹಿಂದೆ ಉಸ್ತುವಾರಿ ಮಂತ್ರಿಲಿದ್ದಾಗ ಶಿಕ್ಷಣದಲ್ಲಿ ಸಿಂಗಲ್ ಡಿಜಿಟ್ದಲ್ಲಿ ತರಬೇಕಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೆ ಎಲ್ಲರಿಗೆ ಕರ್ಕೊಂಬಂದು ಆ ಬಿ ಒ ಅವ್ರಿಗೆ, DDPIಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೂ ಸಹಿತ ಅದು 20 ಸಂಖ್ಯೆ ಒಳಗಡೆ ಬಂತು. ಆದರೆ ಸಿಂಗಲ್ ಡಿಜಿಟ್ನಲ್ಲಿ ಬರಲಿಲ್ಲ. ಆದರೆ ಇವತ್ತು ನಾನು ಕೇಳಿದೆ, ಇವತ್ತು ರಿಸಲ್ಟ್ ಬಂದಾಗ ಇವತ್ತು ಕಲಬುರಗಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಬಂತು ಅನ್ನುವಂಥ ಒಂದು ನೋವಿನ ಸಂಗತಿಯನ್ನು ಹೇಳಿದರು. ಅದಕ್ಕೆ ನಾನು ನಿಮ್ಮಲ್ಲಿ ಕೂತಂಥ ಎಲ್ಲ ಹಿರಿಯರಿಗೆ ವಿನಂತಿಯನ್ನು ಮಾಡ್ತೇನೆ, ಯಾವ ರೀತಿ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಆ ರೀತಿ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಕೇವಲ ಅಲ್ಲಿರುವಂಥ ಟೀಚರ್ಗಳಿಗೆ, ಮುಖ್ಯೋಪಾಧ್ಯಾಯರಿಗೆ ಅವ್ರ ಮೇಲೆ ಅವಲಂಬನೆ ಮಾಡಿದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೇ ರೀತಿ ಆಗ್ತದೆ. ಅವ್ರ ಮನೆಗೆ ಬಂದಾಗ ಅಲ್ಲಿ ಟೀಚರ್ ಇದ್ದರೋ ಇಲ್ಲೋ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಮಗ ಹೋಮ್ವರ್ಕ್ ಮಾಡ್ತಾನಿಲ್ಲೋ ಅನ್ನುವಂಥದ್ದನ್ನು ನಾವು ದಿನನಿತ್ಯ ಅದನ್ನು ಅವ್ರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದಾಗ ಮಾತ್ರ ನಮ್ಮ ಕಲಬುರಗಿ ಮತ್ತು ಇಲ್ಲಿರುವಂಥ ನಮ್ಮ ಮನೆ ಮಕ್ಕಳು ಮುಂದಿನ ಜನಾಂಗದಲ್ಲಿ ಬೇರೆದವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಅದ. ಇವತ್ತು ನಾವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೆ ಕಲಬುರಗಿದಲ್ಲಿ ಮತ್ತು ಬೆಂಗಳೂರು ಕಡೆ ಹೋದರೆ ನಮ್ಮಲ್ಲಿ IAS IPS ಆಗುವಂಥವ್ರು ಭಾಳ ವಿರಳ. ಇಲ್ಲಿ ಜಿಯೋಗ್ರಫಿಕಲ್ ಏರಿಯಾ ತೊಗೊಂಡ್ರೆ ಎಲ್ಲರೂ ಆ ಭಾಗದಲ್ಲೇ ಆಗ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿ ಭಾಳಷ್ಟು ಜನ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ನಾನು ಇಷ್ಟೇ ಹೇಳುವಂಥದ್ದು, ಒಂದು ಸಲ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಗಾಂಧಾರಿ ಅವ್ರು ಕೇಳ್ತಾರೆ, ಯಾಕೆ ನನಗೆ 100 ಮಕ್ಕಳ ರಾಕ್ಷಸನಂತ 100 ಮಕ್ಕಳನ್ನು ಕೊಟ್ರಿ, ಕುಂತಿಗೆ ಯಾಕೆ 5 ಜನ ಮುತ್ತಿನಂಥ ಮಕ್ಕಳನ್ನು ನೀವು ಅವ್ರಿಗೆ ಕೊಟ್ರಿ ಅನ್ನೋಂಥ ಮಾತನ್ನು ಕೃಷ್ಣ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ ಗಾಂಧಾರಿಗೆ, ಇಲ್ಲಮ್ಮ, ನಾನು ನಿನಗೂ 100 ಮುತ್ತಿನಂಥ ಮಕ್ಕಳನ್ನೇ ಕೊಟ್ಟಿದ್ದೆ, ಆದರೆ ನಿನ್ನ ಪತಿ ನೋಡಲಾರ್ದಂಥದ್ದನ್ನು ನಾನು ನೋಡೋದಿಲ್ಲ ಅಂತೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ. ಆಗ ಕುಂತಿ ಏನು ಮಾಡಿದಳು, ತನ್ನ 5 ಮಂದಿ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು 25 ವರ್ಷ ಆಗುತ್ತಾನ ಜೋಪಾನ ಮಾಡಿ ಅವ್ರಿಗೆಲ್ಲ ವಿದ್ಯೆಗಳನ್ನು ಕಲಿಸಿ ಯಾವುದೋ ದುಶ್ಚಟಕ ಕಡೆ ಹೋಗಲಾರ್ದಂತೆ ಬೆಳೆಸಿದಿರೋಂಥ ಹಿನ್ನೆಲೆಯಲ್ಲಿ ಅವರು ಮುತ್ತಿನಂಥ ಮಕ್ಕಳಾದರು. ಆದರೆ ನಿಮ್ಗೆ 25 ವರ್ಷ ತನಕ ಬರುವಂಥ ಮಕ್ಕಳು ನಿಮ್ಮ ಹತೋಟಿಯಲ್ಲಿ ಇರಲಾರ್ದೆ ಅವ್ರ ಕಡೆ ಅವ್ರು ಏನು ಮಾಡ್ತಾರೆ ಏನಿಲ್ಲ ಅನ್ನುವಂಥದ್ದನ್ನು ಅವ್ರು ಎಲ್ಲೇ ಹೋಗಿ ಬಂದರೂ ಸಹಿತ ಅವ್ರ ಕಡೆ ನಿಮ್ಮ ಲಕ್ಷ್ಯ ಇರದೇ ಇರೋದ್ರಿಂದ ಅವರು ಈ ರೀತಿ ರಾಕ್ಷಸ ಮಕ್ಕಳಾಗುವಂಥದ್ದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಕೃಷ್ಣ ಗಾಂಧಾರಿಗೆ ಹೇಳಿದ್ರು. ಆ ಥರ ನಾವು ನಮ್ಮಲ್ಲಿರುವಂಥ ಮಕ್ಕಳರೇ ಇರ್ಬೋದು ಅಥವಾ ನಾವು ಮಾಡುವಂಥ ಉದ್ಯೋಗರೇ ಇರ್ಬೋದು, ನಾವು ಉದ್ಯೋಗವನ್ನು ಸಹಿತ ಅದು ಸಕ್ಸಸ್ ಆಗುವವರೆಗೆ, ಅದು ಯಶಸ್ವಿಯಾಗಿ ಲಾಭದಾಯಕವಾಗಿ ಬರೋದ್ರವರೆಗೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಯಾವ ರೀತಿ ಕುಂತಿ ಪಾಂಡವರನ್ನು ಬೆಳೆಸಿದ್ರು ಆ ರೀತಿ ನಮ್ಮ ಉದ್ಯೋಗವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಏರಿಯಾವನ್ನು ನಾವು ಬೆಳೆಸಿದರೆ ಅದು ಮುಂದಿನ ದಿನಮಾನಗಳಲ್ಲಿ ಅದೊಂದು ಹೆಮ್ಮರವಾಗಿ ಲಾಭದಾಯಕವಾಗಿ ಬೆಳೀಲಿಕ್ಕೆ ಸಾಧ್ಯದ. ಬಸವಣ್ಣವರು ತಮ್ಮೊಂದು ವಚನದಲ್ಲಿ ಕಾಗೆ ಒಂದು ಗುಳ ಕಂಡೊಡೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ, ಕೋಳಿಯೊಂದು ಕುಟುಕು ಕಂಡಡೆ ಕರೆಯದೆ ತನ್ನ ಕುಲವನ್ನೆಲ್ಲ, ಮಾನವನಾಗಿ ಭಕ್ತಿ ಪಕ್ಷವಿಲ್ಲದಡೆ ಕಾಗೆ ಕೋಳಿಗಿಂತ ಕರಿ ಕಷ್ಟ ಎನ್ನುವ ಬಸವಣ್ಣವರು ತಮ್ಮ ಸಹಕಾರ ತತ್ವಕ್ಕೆ ಒತ್ತು ಕೊಟ್ಟು ಹೇಳಿದ್ದಾರೆ.
ಪ್ರಕೃತಿಯಲ್ಲಿ ಇರುವ ಜೀವರಾಶಿಗಳು ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಡೆದುಕೊಂಡರೆ ಕೆಲವು ಪ್ರಾಣಿಗಳು ತಮ್ಮ ಸರ್ವವನ್ನು ಕರೆದು ತಾವೂ ಸಂತೋಷ ಪಡುವವು, ಉಳಿದವೂ ಸಂತೋಷ ಪಡುವಂತೆ ಮಾಡುವವು. ಅದೇ ಕೆಲಸವನ್ನು ನಮ್ಮ ನಿರಾಣಿ ಅಣ್ಣವರು ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ತಾನು ತನ್ನ ಕುಟುಂಬ ಮಾತ್ರವಲ್ಲ, ಸಮಾಜದ ಎಲ್ಲ ಸುಖಕರವಾಗಬೇಕೆಂದು ಭಾವನೆ ಉಳ್ಳದರಿಂದ ನಮ್ಮೆಲ್ಲರೂ ಸಮಾಜಮುಖಿಯಾಗಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಮ್ಮ ನಿರಾಣಿ ಅಣ್ಣವರು. ಅನುಭವಿಗಳಾದ ಮುರುಗೇಶ್ ನಿರಾಣಿ ಅಣ್ಣವರು ಸಿವಿಲ್ ಇಂಜಿನಿಯರಿಂಗ್ ಪದವಿ ಪುರಸ್ಕೃತರಾಗಿ ಒಂದೆಡೆ ಒಕ್ಕಲುತನ, ಇನ್ನೊಂದು ಕಡೆ ಕೈಗಾರಿಕೆ, ಮತ್ತೊಂದು ಕಡೆ ರಾಜಕೀಯ, ಈ ಮೂರು ಕ್ಷೇತ್ರದಲ್ಲಿ ನಿಭಾಯಿಸುವುದರೊಂದಿಗೆ ಮತ್ತೆ ಇಂಥ ಕಾರ್ಯ ಕೈಗೊಂಡು ಯುವ ಜನಾಂಗಕ್ಕೆ ಆದರ್ಶವಾಗಿದ್ದಾರೆ ಮತ್ತು ಅವರಿಗೆ ಉದ್ಯೋಗ ಕೊಡುತ್ತಿದ್ದಾರೆ. ಇಂತಹ ಭಾವನೆ ಉಳ್ಳವರಾಗಿ 67ನೇ ಈ ಸೌಹಾರ್ದ ಸಹಕಾರ ಸಂಘ ಮುಖಾಂತರ ಸಾಮಾಜಿಕ ಕಳಕಳಿ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆಯ ಆಡಳಿತ ಕೊಟ್ಟ ನಿರಾಣಿ ಅವರಿಗೆ ಜನರ ಸಮಸ್ಯೆಗಳನ್ನು ಗೊತ್ತಿದೆ. ಈ ಸಮಸ್ಯೆಗಳ ನಿವಾರಣೆಗೆ ಇದೊಂದು ಮದ್ದು ಎಂಬುದು ಅವರು ಅರಿತು ಇಂಥ ಕಾರ್ಯ ಕೈಗೊಂಡು ಅದು ಕಲಬುರಗಿಯಲ್ಲಿ ಅವರ ಒಂದು ಶಾಖೆ ತೆರೆಯುವ ಮೂಲಕ ಈ ಭಾಗದ ಜನರಿಗೂ ಅವಕಾಶ ಕಲ್ಪಿಸಿಕೊಟ್ಟರು. ಅದಕ್ಕಾಗಿ ಅವರಿಗೂ ಮತ್ತು ಅವರ ಸುಪುತ್ರರಾದ ಶ್ರೀ ವಿಜೇಂದ್ರ ನಿರಾಣಿಯವರಿಗೂ ಅವರ ಎಲ್ಲ ಕುಟುಂಬದವರಿಗೂ ನಮ್ಮೆಲ್ಲ ಕಲಬುರಗಿ ಜನಗಳಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮಹಾದಾಸೋಹ ಶರಣರ ಕಾರ್ಯ ಭೂಮಿ ಕಲಬುರಗಿ. ಅವರ ದಾಸೋಹ ಎಲ್ಲರಿಗೂ ಗೊತ್ತಿರುವುದು. ಮಾನವನ ಕುಲಕ್ಕೆ ಮಾತ್ರವಲ್ಲ, ಪಶು ಪಕ್ಷಿಗಳ ಸಂಕುಲಕ್ಕೂ ಅದು ಮೀಸಲಾಗಿತ್ತು. ಅವರಂಥ ಮಹಾನ್ ದಾಸೋಹಗಳಾಗಿದ್ದರೂ ಸಹಕಾರ ಈ ತತ್ವದಿಂದಲೇ ಇನ್ನೂ 10 ಹೆಜ್ಜೆ ಮುಂದೆ ಹೋಗಿ ದಾಸಿ ಆದರೂ ಶರಣಬಸವೇಶ್ವರಿ. ಇಂಥ ಪರಂಪರೆಯಲ್ಲಿ ನೀವೆಲ್ಲರೂ ಇರುವುದರಿಂದ ಜನಸಮ್ಮುಖ ಕಾರ್ಯ ಕೈಗೊಳ್ಳುವ ಮುಖಾಂತರ ಅವರ ದಾರಿಯಲ್ಲಿ ಸಾಗುತ್ತಿದ್ದೇವೆ. ನಾವೆಲ್ಲರೂ ಒಬ್ಬರಿಗೊಬ್ಬರು ಕೊಟ್ಟು ಉಂಡು ಸಂತೋಷಪಟ್ಟು ದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡಿ ಬೆಳೆಸೋಣ. ಇಲ್ಲಿ ಅಣ್ಣವ್ರ ಭಾಷಣದಲ್ಲಿ ತಮ್ಮದೆಲ್ಲ ವಿಸ್ತರಣೆಗಳನ್ನು ಹೇಳಿದರು. ಅವ್ರದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು. ಅವರು ರಾಷ್ಟ್ರ ಅಂತಾರಾಷ್ಟ್ರ ಒಟ್ಟಿಗೆ ತಮ್ಮ ಸೇವೆಗಳನ್ನು ಸಲ್ಲಿಸಿ ಭಾರತದ ಹೆಸರು ಅಂತಾರಾಷ್ಟ್ರ ಒಳಗೆ ಬೆಳೆದು ಒಯ್ತಿದ್ದಾರೆ ಉದ್ಯಮದಲ್ಲಿ ಅನ್ನೋದಕ್ಕೆ ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಇವರು ಲಕ್ಷದಿಂದ ಪ್ರಾರಂಭವಾದ ಉದ್ಯೋಗ ಇವತ್ತು 1000 ಕೋಟಿವರೆಗೂ ಬೆಳೆಸಿದ್ದಾರೆ. ಇದು ಸುಲಭದ ಕೆಲಸವಲ್ಲ. ಅವರಿಗೆ ದೇವರ ಆಶೀರ್ವಾದ, ಅವರ ಕೈಗುಣ, ಅವರ ಪ್ರಯತ್ನ ಅವರ ಯಶಸ್ಸಿಗೆ ಕಾರಣವಾಗಿದೆ. ಭಾರತದಲ್ಲಿಯೇ ಯಶಸ್ವಿ ಉದ್ಯಮಿಗೆಯಾಗಿ ಮಾದರಿಯಾಗಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಸಕ್ಕರೆಯಲ್ಲಿ ಅವರ ರಾಜ್ಯವಾಗಿದ್ದಾರೆ. ರಾಜ್ಯದಲ್ಲಿ MRN ಸೌಹಾರ್ದ ಕ್ರೆಡಿಟ್ ಸಹಕಾರ ಸ್ಥಾನ ರಾಜ್ಯಕ್ಕೆ 2ನೇ ಸ್ಥಾನ ಎಂದು ಹೇಳಿದರು. ಅಷ್ಟರೊಟ್ಟಿಗೆ ಅವರು ಬೆಳೆಸಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 50 ಸಹಕಾರ ಸಂಘ ಶಾಖೆ ತೆರೆಯುತ್ತೇನೆ ಎಂದರು. ಅವರು 50 ಅಲ್ಲ 100 ಬ್ಯಾಂಕ್ ಸಹಕಾರ ತೆಗಿಲಿ ಅಂಥೇಳಿ ನಾವೆಲ್ಲನೂ ಬೆಳೆಸುವಂಥ ಶಕ್ತಿ ಅವರಲ್ಲಿದೆ. ಸಮಾರಂಭದಲ್ಲಿ ಶಾಸಕ BR ಪಾಟೀಲ್, MY ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯರಾದ ಶಶೀಲ್ ನಮೋಶಿ, ಸುನಿಲ್ ವಲ್ಯಾಪುರೆ, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚೌಹಾಣ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಿಸಿದಂತೆ PWD ಸಚಿವ ಸತೀಶ್ ಜಾರಕಿಹೊಳಿ ಅವರು ಕುತೂಹಲಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಎಂದಿದ್ದಾರೆ. ದಲಿತ ಸಿಎಂ ಪ್ರಸ್ತಾವನೆಗೆ ಸದ್ಯ ಚರ್ಚೆಯಲ್ಲಿ ಇಲ್ಲ. ಕಳೆದ 1 ವರ್ಷದಿಂದ ಈ ವಿಚಾರ ಚರ್ಚೆಗೆ ಫುಲ್ ಸ್ಟಾಪ್ ಬಿದ್ದಿದೆ. ಈ ಅವಧಿಯಲ್ಲಿ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಇಲ್ಲ. ಮುಂದಿನ ಅವಧಿಯಲ್ಲಿ ನೋಡೋಣ ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಇನ್ನು ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದ GST ಹಣದಲ್ಲಿ ತಾರತಮ್ಯ ವಿಚಾರದ ಕುರಿತು ಮಾತನಾಡಿದ ಅವರು, ಕೇಂದ್ರದಲ್ಲಿ ನಾವು 2 ಲಕ್ಷ ಕೋಟಿ GST ಹಣ ಕೊಡುತ್ತೇವೆ. ಹೀಗಾಗಿ ಅದರ ಅರ್ಧ ಹಣವಾದರೂ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕು. ಸದ್ಯ 37,000 ಕೋಟಿ GST ಹಣ ಮಾತ್ರ ನಮಗೆ ಕೊಟ್ಟಿದ್ದಾರೆ. ನಮ್ಮ ಹಣ ಯಮುನಾ ಗಂಗಾ ಹೈವೇ ಎಕ್ಸ್ಪ್ರೆಸ್ಗೆ ಬಳಕೆ ಮಾಡುತ್ತಿದ್ದಾರೆ. ನಮ್ಮ ತೆರಿಗೆ ಹಣದಿಂದ UP, ಬಿಹಾರ ರಾಜ್ಯಗಳಲ್ಲಿ ರಸ್ತೆ ಆಗುತ್ತಿವೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಹೇಳ್ತಾರೆ 2 ವರ್ಷದಿಂದ ಹೇಳ್ತಿದ್ದಾರೆ, ಇವತ್ತಿಲ್ಲ ರೀ. 2 ವರ್ಷದಿಂದ ಹೇಳ್ತಾರೆ, ಇನ್ನೂ 3 ವರ್ಷ ಹೇಳ್ತಾರೆ ಅವ್ರು. 2 ವರ್ಷ ಪ್ಲಸ್ 3 ವರ್ಷ. ನಾ ಇದನ್ನು 1 ವರ್ಷದಿಂದ ಹೇಳಿದ್ದೀನಿ. ನಮ್ದು ಲಾಸ್ಟ್ ಕೊನೆಯವರೆಗೂ ಸರ್ಕಾರ ಅವಧಿ ನಾಳೆ ಮುಗಿತಿದ್ದಂದ್ರೆ ಇವತ್ತಿನವರೆಗೂ ಅದನ್ನ ಹೇಳೋರು ಅವ್ರು. ಗ್ಯಾರಂಟಿದಿಂದ ಅಭಿವೃದ್ಧಿ ಆಗ್ತಾಯಿಲ್ಲ, ಅದಕ್ಕೆ ಹಣ ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಅದು, ಫಾರ್ಮ್ಯಾಟ್ರ್ ಅದು ಫಾರ್ಮ್ಯಾಟ್ ಮಾಡಿರ್ತಾರೆ ಅವ್ರು. ಹಂಗೆ ಹೇಳ್ಕೊತಿರ್ತಾರೆ ದಿವಸ ಅದೇ. ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ ರೀ. ಗ್ಯಾರಂಟಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ.
ಡೆವಲಪ್ಮೆಂಟ್ ಕೂಡ ಹಿಂದಿನ ಬೊಮ್ಮಾಯಿ ಸರ್ಕಾರದಾಗ ಏನು ಬಜೆಟ್ ಇತ್ತಲ್ಲ, ನೀವು ಕಂಪೇರ್ ಮಾಡಲ್ಲ. ನೀವು ಅವ್ರ ಬಜೆಟ್ ತೆಗೆದು ನೋಡಿ, ನಮ್ಮದು ಬಜೆಟ್ ಪುಸ್ತಕ ತೆಗೆದು ನೋಡಿ, ವೆಬ್ಸೈಟ್ನಾಗ ಸಿಗ್ತೈತೆ. ಅವ್ರು PWDಗೆ ಎಷ್ಟು ಕೊಟ್ಟಿದ್ರು ಬೊಮ್ಮಾಯಿ ಅವರು, ನೀರಾವರಿಗೆ ಎಷ್ಟು ಕೊಟ್ಟಿದ್ರು, RDPRಗೆ ಎಷ್ಟು ಕೊಟ್ಟಿದ್ರು, ಕಂಪೇರ್ ಮಾಡಿದ್ರೆ ನಿಮ್ಗೆ ಸಿಗ್ತೈತೆ. ಅಂದ್ರೆ ಗೊತ್ತಾಯ್ತು ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಂತ. ಸುಮಾರು ಹೇಳ್ತಾರಂತೆ. ನೀವು ಕ್ವಶನ್ ಮಾಡಿ, ನೀವು ಒಂದು ಸಲ ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ನೀವೇ ಪ್ರಶ್ನೆ ಕೇಳಿದ್ರೆ ಅವ್ರು ಸುಮ್ಮಾಗ್ತಾರೆ. ಅದಾಗೋದು ಅದೇನು ಹೇಳಿದೆ, ಈಗಾಗಲೇ ಹೇಳಿದ್ವಿ. ಅದು ಹೆಚ್ಚು ಕಮ್ಮಿ ಸರ್ಕಾರ ಒಂದು ತಿಂಗಳು ಲೇಟ್ ಆಗಿದ್ದು ಇದೆ, 2 ತಿಂಗಳು ಲೇಟ್ ಆಗಿದ್ದಿದೆ. 2 ವರ್ಷ ಕೊಟ್ಟಿದ್ರಲ್ಲ ನಾವು, ಮಾರ್ಚ್ವರೆಗೆ ನಮ್ಗೆ ಸಿಗ್ತಾ ಇದೆ. 2 ವರ್ಷದವರೆಗೆ ಕ್ಲಿಯರ್ ಇದೆ. ಡಿಲೇ ಅಂತ ಆಗೋದ್ರೆ ಅದರಲ್ಲಿ ಏನೋ ಪ್ರಶ್ನೆ ಇಲ್ಲ. ಸರ್ಕಾರ ಅದು ಯಾಕಂದರೆ ಇಟ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಒಂದು ಸಲ ದುಡ್ಡು ತೆಗೆದು ಈ ಕಡೆ ಹಾಕ್ತಾರೆ, ಈ ಕಡೆಯಿಂದ ಆ ಕಡೆ ಅಡ್ಜಸ್ಟ್ ಮಾಡ್ತಾರೆ. ಅದ್ರಾಗ ಏನೋ ಹಿಂದಿನ ನಾವು ಲೆಕ್ಕ ತೆಗಿಲ್ಲ. 2 ವರ್ಷದ್ದು 12 ತಿಂಗಳದು 24 ತಿಂಗಳು ಕ್ಲಿಯರ್ ಇದೆ. ನಮ್ಮ ಮುಂದೆ ಆಗ್ತಿದೆ ಅಂತ ಅದರಿಂದ ಅರ್ಥ ಇಂಡಿಕೇಶನ್. ನಿನ್ನೆ ನಮ್ಮ ಖರ್ಗೆ ಸಾಹೇಬ್ ಹೇಳ್ಯಾರಲ್ಲ, ಅದು ವರಿಷ್ಠರು ಹೇಳಿದಾರೆ. ನಿನ್ನೆ ನಿಮ್ಮ ಗುಲ್ಬರ್ಗದಾಗ ಹೇಳ್ಯಾರಲ್ಲ, ಯಾದಗಿರಾಗ ಹೇಳ್ಯಾರದ. ಅವ್ರು ಹೇಳಿದ ಮ್ಯಾಗ ಬಂದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ಅವ್ರು ಸಿದ್ದರಾಮಯ್ಯ ಅವ್ರನ್ನ ಕೇಳ್ಬೇಕ್ರಿಂದ, ಈಗ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋರು? ಈಗ ಯಾವ ವಿಷಯದಾಗ ಸುಳ್ಳು ಹೇಳಿದ್ರು ಚರ್ಚೆ ಆಗ್ಬೇಕಲ್ಲ. ಅದ ಹೆಚ್ಚೇನೋ ಒಂದು ಹಾಕ್ಬಲ್ಲಿ. ಯಾವ ವಿಷಯದಾಗ ಸುಳ್ಳು ಹೇಳಿದ್ರೆ ಚರ್ಚೆ ಆಗ್ಬೇಕ್ರಿ. ಅವಂಗ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಾಲ್ಪಳಿತ ಪ್ರಕರಣ ಕುರಿತು ವಿಜಯೇಂದ್ರ ಹೇಳಿಕೆಗೆ ಸಚಿವ ಮಹದೇವಪ್ಪ ತಿರುಗೇಟು. ಕಲಬುರಗಿ ನಗರದ ವಿವಿಧೆಡೆ ಆದಿತ್ಯ ಮಿಲ್ಕ್ ಉತ್ಪನ್ನಗಳ ಫ್ರಾಂಚೈಸಿ ಮಳಿಗೆಗಳ ಉದ್ಘಾಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಿಎಂ ಬದಲಾವಣೆ ಪ್ರಸ್ತಾವನೆ ಸದ್ಯ ಸರ್ಕಾರದ ಮುಂದೆ ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿಯುತ್ತಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ರವಿವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸೆಪ್ಟೆಂಬರ್ ನಂತರ ಸಿಎಂ ಬದಲಾವಣೆ ಎನ್ನುವ ಎಚ್. ವಿಶ್ವನಾಥ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಹೈಕಮಾಂಡ್ ಯಾವಾಗ ಈ ರೀತಿ ಹೇಳಿದ್ರೋ ಗೊತ್ತಿಲ್ಲ, ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ ಎಂದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ಕಾಲ್ತುಳಿತ ದುರಂತಕ್ಕೆ ಸಿಎಂ ಡಿಸಿಎಂ ನೇರ ಹೊಣೆ ಎನ್ನುವ ವಿಜಯೇಂದ್ರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು. ಅದು ತುಂಬಾ ಬಾಲಿಶತನದ ಹೇಳಿಕೆ. ಆ ದುರಂತದಿಂದ ತುಂಬಾ ನೋವಾಗಿದೆ. ದುರಂತ ಆಗಬಾರ್ದಿತ್ತು, ಆಗಿದೆ. ಅದಕ್ಕೆ ವಿಷಾದವಿದೆ. ಅದರಲ್ಲಿನ ಲೋಪ ಕಂಡು ಹಿಡಿಯಲು ಕಮಿಷನರ್ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಮುಗಿಯಬೇಕಾಗಿದೆ. ಇದರಲ್ಲಿ ರಾಜಕೀಯ ಬೆರೆಸುವುದು ಮೂರ್ಖತನ. ಈ ತರ ಘಟನೆ ಯುಪಿ ಸೇರಿ ಬೇರೆ ಬೇರೆ ಕಡೆ ಸಹ ನಡೆದಿದೆ. ಗುಜರಾತ್ನಲ್ಲಿ ವಿಮಾನ ದುರಂತ ಆಯಿತು. ನಾವು ಪ್ರಧಾನಿ ರಾಜೀನಾಮೆ ಕೇಳಿದ್ದೀವಾ? ಇಂಥದ್ದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ನಿನ್ನೆ ಯಾದಗಿರಿ ಸಭೆ ನೋಡಿದ್ರಲ್ಲ, 500 ಕೋಟಿ ರೂಪಾಯಿನ ಅಭಿವೃದ್ಧಿ ಯೋಜನೆ, ನ್ಯಾಷನಲ್ ಟ್ರಸ್ಟ್ ಎಸ್.ಬಿ. ಖರ್ಗೆಜಿ
State President, Deputy Chief Minister D.K. Shivakumar, our Honorable Chief Minister, all Ministers, all our Honorable MLA and MLCs, in a mammoth, lakhs of people gathering, ಡೆವಲಪ್ಮೆಂಟ್ ವರ್ಕ್ ಮಾಡಿ 1,00,000 ಜನರಿಗೆ ಖಾತೆ ಕೊಟ್ಟು ಇಲ್ಲಿ ಹೊಸಪೇಟೆಯಲ್ಲಿ 3-4 ಲಕ್ಷ ಜನ ಸೇರಿ 23ಕ್ಕೆ ರಾಯಚೂರಲ್ಲಿ ಸಭೆ ಇದೆ 23rd ಅಭಿವೃದ್ಧಿ ಕೆಲಸ. ದಿಸ್ ಇಸ್ ನಾಟ್ ಡೆವಲಪ್ಮೆಂಟ್, ಇಟ್ ಇಸ್ ನಾಟ್ ಎ ಯೂನಿಟಿ ಆಫ್ ದಿ ಗವರ್ಮೆಂಟ್. ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತ ಅವರು ನಮ್ಮ ಸರ್ಕಾರ. there are agencies ಅವ್ರದ್ದು ದಾಖಲಾತಿದ್ರೆ ಕೊಡಲಿ. they have documents, they are all senior leaders. if they have any documents, let them give their documents to the enquiry agencies. ಅವರೇ ಕಾಂಗ್ರೆಸ್ ಅವರವರೇ ನಾಯಕರು ಕಿತ್ತಾಡ್ಕೊಂಡು ಸರ್ಕಾರನೇ ಇರಲ್ಲ 3-4 ತಿಂಗಳಲ್ಲಿ ಸಿಟಿದಲ್ಲಿ. ಯಾವ ಕಿತ್ತಾಟನೂ ಇಲ್ಲ ಕಾಂಗ್ರೆಸ್ಸಲ್ಲಿ. ವಿ ಆರ್ ಆಲ್ ಯುನೈಟೆಡ್, ವಿ ಆರ್ ಆಲ್ ಒನ್. ನಮ್ಮನ್ನ ಬೆಂಗಳೂರಿನಲ್ಲಿ ಕಾಲ್ತುಳ್ತಾ ಇತ್ತಲ್ಲ ಸರ್, ಆ ವಿಚಾರಕ್ಕೂ ಕೂಡ ವಿಜಯೇಂದ್ರ ಅವರು ಹೇಳ್ತಾರಂತದ್ದು CM DCM ಪೈಪೋಟಿನೇ ಆ ಕಾಲ್ತುಳ್ತ ಕಾರಣ ಆಯಿತು, 11 ಜನರ ಸಾವಿಗೆ ಇವರೇನು ಹೇಳೋದು ಆ ಥರ ಹೇಳಿಕೆಲ್ಲ ಬಾಲಿಶವತ್ತವಲ್ಲ. ಇಟ್ಸ್ ಅನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಮಗೆಲ್ಲ ನೋವಿದೆ, ಸರ್ಕಾರಕ್ಕೆ ನೋವಿದೆ. ದಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್. ಇಟ್ ಈಸ್ ಅನ್ ಎಮೋಷನಲ್ ಔಟ್ಬರ್ಸ್ಟ್ ಆಫ್ ದಿ ಪೀಪಲ್, ಸ್ಪೋರ್ಟ್ ಲವಿಂಗ್ ಪೀಪಲ್. ಅದು ಆಗಬಾರ್ದಾಗಿತ್ತು, ಇದಾಗಿದೆ. ಅದಕ್ಕೆ ತುಂಬ ವಿಷಾದ ಇದೆ. ಸರ್ಕಾರ ಹೊಂದ್ಕೊಂಡಿದೆ. ಅದಕ್ಕೆ ಲ್ಯಾಪ್ಸಸ್ಸನ್ನು ಕಂಡುಹಿಡಬೇಕಂತ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಆಗ್ತದೆ. ದಿ ಕಾಸ್ ವಿಲ್ ಬಿ ನೋನ್ ಅಂಡ್ ರಿವ್ಯೂಡ್, ಅಪ್ರಾಪ್ರಿಯೇಟ್ ಆಕ್ಷನ್ ವಿಲ್ ಟೇಕನ್. ಫ್ಯೂಚರ್ ದಿಸ್ ಟೈಪ್ ಆಫ್ ಇನ್ಸಿಡೆಂಟ್ ಶುಡ್ ನಾಟ್ ಹ್ಯಾಪನ್. ಸರ್ಕಾರದ ವೈಫಲ್ಯ ಇದೆ, ಹಿಂಗಾಗಿ ರಾಜೀನಾಮೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. 11 ಜನ ಇದರಲ್ಲಿ ರಾಜಕೀಯ ಮಾಡೋದು ಮುರುಕ್ತನ. ಈ ಥರ ವೈಫಲ್ಯಗಳು ಯುಪಿನಲ್ಲಿ ಆಗಿದ್ದಾವೆ. ಗೋಧ್ರಾ ಇನ್ಸಿಡೆಂಟ್ ಗುಜರಾತಲ್ಲಾಯಿತು, ಬೇರೆ ಬೇರೆ ಕಡೆ ಅದು ಏರ್ ಕ್ರ್ಯಾಶ್ ಆಯಿತು. ಅನದರ್ ವೆರಿ ವೆರಿ ಅನ್ಫಾರ್ಚುನೇಟ್. ಕ್ಯಾನ್ ವಿ ಆಸ್ಕ್ ಪ್ರೈಮ್ ಮಿನಿಸ್ಟರ್ ರೆಸಿಗ್ನೇಷನ್? ಕ್ಯಾನ್ ವಿ ಆಸ್ಕ್ ದ ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಸಿನ್ಸ್ ದೇ ಕೇಮ್ ಫ್ರಮ್ ಗುಜರಾತ್? ದಿಸ್ ಆರ್ ಆಸ್ ಚೈಲ್ಡಿಶ್ ಸ್ಟೇಟ್ಮೆಂಟ್ಸ್. ಕಲಬುರಗಿ ನಗರದಲ್ಲಿ ಬೆಳಗಾವಿಯ ಉತ್ಕೃಷ್ಟ ಮತ್ತು ಗುಣಮಟ್ಟದ ಹಾಲಿನ ಉತ್ಪನ್ನ ಹಾಗೂ ಹಾಲಿನ ಉಪ ಉತ್ಪನ್ನಗಳ ಪೂರೈಕೆದಾರರಾದ ವಿಜಯಕಾಂತ್ ಡೇರಿ ಹಾಗೂ ಆಹಾರ ಉತ್ಪನ್ನಗಳ ಲಿಮಿಟೆಡ್ ಸಂಸ್ಥೆಯು ಪ್ರಪ್ರಥಮ ಬಾರಿಗೆ ನಗರದಲ್ಲಿ ತನ್ನ ಮಾರುಕಟ್ಟೆ ಆರಂಭಿಸಿದ್ದು, ಆದಿತ್ಯ ಮಿಲ್ಕ್ ಹಾಲಿನ ಉತ್ಪನ್ನಗಳು, ಉಪ ಉತ್ಪನ್ನಗಳು ಹಾಗೂ ಕಿಂಗ್ ಐಸ್ ಕ್ರೀಂನ ನೂತನ ಮಳಿಗೆಗಳನ್ನು ಫ್ರಾಂಚೈಸಿಗಳನ್ನು ನಗರದಲ್ಲಿ ಸ್ಥಾಪಿಸಲಾಯಿತು. ಸಂಸ್ಥೆಯ ವತಿಯಿಂದ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ ನಗರದಲ್ಲಿ ಒಂದೇ ದಿನ ಏಕಕಾಲಕ್ಕೆ 3 ಫ್ರಾಂಚೈಸಿಗಳನ್ನು ಉದ್ಘಾಟಿಸಲಾಗಿದ್ದು, ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪಾ ಸಿದ್ನಾಳ್, ಉಪಾಧ್ಯಕ್ಷರಾದ ವಿಜಯಕಾಂತ್ ಸಿದ್ನಾಳ್, ನಿವೇದಿತಾ ಸಿದ್ದನಾಳ್ ಅವರ ನೇತೃತ್ವದಲ್ಲಿ 3 ಫ್ರಾಂಚೈಸಿಗಳನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಮಾಡ್ರಿ ಹಾಂ. ಬರ್ರಿ. ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಒಂದು, ಖಾದ್ರಿ ಚೌಕ್ ಸಮೀಪದ ಸಂತೋಷ್ ಕಾಲೋನಿ ಮಾರ್ಗದಲ್ಲಿ ಹಾಗೂ ಓಂ ನಗರ ಮುಖ್ಯ ದ್ವಾರದ ಬಳಿ ನೂತನ ಫ್ರಾಂಚೈಸಿಗಳನ್ನು ಪ್ರಾರಂಭಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪಾ ಸಿದ್ನಾಳ್, ಉಪಾಧ್ಯಕ್ಷರಾದ ವಿಜಯಕಾಂತ್ ಸಿದ್ನಾಳ್, ನಿವೇದಿತಾ ಸಿದ್ನಾಳ್ ಸೇರಿ ಅನೇಕ ಗಣ್ಯರು ಶುಭ ಕೋರಿದರು. ಉದ್ಘಾಟನಾ ಸಮಾರಂಭದಲ್ಲಿ ವಿಜಯವಾಣಿ ಸ್ಥಾನಿಕ ಸಂಪಾದಕರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ನನ್ನ ಹೆಸರು ವಿಜಯಕಾಂತ್ ಸಿದ್ನಾಳ್ ರೀ. ನಾವು ವಿಜಯಕಾಂತ್ ಡೇರಿಯ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡಿಂದ ಈ ಕಡೆ ಗುಲ್ಬರ್ಗಾನಲ್ಲಿ 3 ಪಾರ್ಲರ್ ಓಪನಿಂಗ್ ಮಾಡಿದ್ದೇವೆ. ಅಂದರೆ ಪಾರ್ಲರ್ ಅಂದರೆ ಫ್ರೆಂಚೈಸಿ ಕಾನ್ಸೆಪ್ಟು. ಸೊ ನಾವು ಫ್ರೆಂಚೈಸಿ ಈ ಕಡೆ ಒಟ್ಟು ನಾರ್ತ್ ಕರ್ನಾಟಕಲ್ಲಿ ಇದು ಫಸ್ಟ್ ನಾವು ಫ್ರೆಂಚೈಸಿ ಕೊಟ್ಟಿದ್ದು. ಆಮೇಲೆ ಇದಕ್ಕಿಂತ ಮುಂಚೆ ನಾವು ಈ ಫ್ರೆಂಚೈಸಿ ಕಾನ್ಸೆಪ್ಟನ್ನು ಒಟ್ಟು
ಶುರು ಮಾಡಿದ್ರಿಕ್ಕಿಲ್ಲ. ಸೊ ಇದು ನಮ್ಮದು ಫಸ್ಟ್ ಹೆಜ್ಜೆ ಆಫ್ ಫ್ರಾಂಚೈಸಿ ಓಪನಿಂಗ್ ರೀ. ಆಮೇಲೆ ಗುಲ್ಬರ್ಗಾನಲ್ಲಿ ಇನ್ನೂ ನೆಕ್ಸ್ಟ್ 17 ಅಥವಾ 15 ಪಾರ್ಲರ್ ಓಪನಿಂಗ್ ಮಾಡುತ್ತೆ. ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 100-150 ಫ್ರಾಂಚೈಸಿ ಓಪನಿಂಗ್ ಮಾಡಬೇಕಂತೂ ನಾವು ಈ ವರ್ಷನ ಗುರಿಯನ್ನು ಇಟ್ಕೊಂಡೇವೆ. ಆದಿತ್ಯ ಮಿಲ್ಕು, ವಿಜಯಕಾಂತ್ ಡೈರಿನಲ್ಲಿ 2 ಬ್ರ್ಯಾಂಡ್ ಇದ್ದಾವೆ. ಒಂದು ಆದಿತ್ಯ ಮಿಲ್ಕು, ಮತ್ತೊಂದು ಕಿಂಗ್ ಐಸ್ ಕ್ರೀಮು. ಆದಿತ್ಯ ಮಿಲ್ಕು 20 ಇಯರ್ಸಿಂದ ನಾವು ಸರ್ವಿಸ್ ಮಾಡ್ತಾಯಿದ್ದೇವೆ. ಕಿಂಗ್ ಐಸ್ ಕ್ರೀಮ್ ಅಂತ ನಾವು ರೀಸೆಂಟ್ಲಿ ಲಾಸ್ಟ್ ಇಯರ್ August 2ಗೆ ನಾವು ಬ್ರ್ಯಾಂಡ್ ಓಪನಿಂಗ್ ಮಾಡಿದ್ದೇವೆ. ಸೊ ಕಿಂಗ್ ಐಸ್ ಕ್ರೀಮು ಈಗೂ ನಾವು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಆದಿತ್ಯ ಮಿಲ್ಕು ನಾವು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡುತ್ತಾ 2 ಏನಂತಾರೆ ಫ್ರಾಂಚೈಸಿಯನ್ನು ಒಂದೇ ವಿಂಗ್ನಲ್ಲಿ ಇಟ್ಟು ನಾವು ಸೇಲ್ ಮಾಡುತ್ತೇವೆ. ಥ್ಯಾಂಕ್ ಯು. ನಾವು ದೀಪಾ ಸಿದ್ದಾಳ್ ಅಂತ MD ಆಫ್ ವಿಜಯಕಾಂತ್ ಡೈರಿ. ನಮ್ಮ ತಂದೆ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮತ್ತು ನಮ್ಮ ಬ್ರದರ್ ಡಾಕ್ಟರ್ ಆನಂದ್ ಸಂಕೇಶ್ವರ್ ಸಾರಥ್ಯದಿಂದ ಮತ್ತು ಅವ್ರ ಸಪೋರ್ಟ್ಲಿಂದ ನಾವು ವಿಜಯಕಾಂತ್ ಡೈರಿನ ಸ್ಥಾಪನೆ ಮಾಡಿ 20 ವರ್ಷ ಆಯಿತು. ನಾನು ನಮ್ಮ ಮನೆಯವ್ರಿಗೂ ಶಿವಕಾಂತ್ ಸಿದ್ದಾಳ್ ಅಂತ, ಲೇಟ್ ಶಿವಕಾಂತ್ ಸಿದ್ದಾಳ್ ಅವರು. 20 ವರ್ಷದಿಂದ ನಾವು ಹಣ್ಣಿನ ಪದಾರ್ಥಗಳು ಐಸ್ ಕ್ರೀಮ್ದಲ್ಲಿ ಇದ್ವಿ. ತುಪ್ಪ, ಪನ್ನೀರು, ನಾನಾ ಥರ ಸ್ವೀಟು, ಮೈಸೂರು ಪಾಕ್, ಪ್ಯೂರ್ ಗೀಸ್, ಮೈಸೂರು ಪಾಕು, ಇದೆಲ್ಲ ನಮ್ಮದೆಲ್ಲ ಪ್ರಾಡಕ್ಟ್ ಇದೆ. ನಮ್ಮ ಹಾಲು ಬಂದು ಪ್ಯೂರ್ ಕ್ವಾಲಿಟಿ ಬರುತ್ತೆ. ಸೊ ನಾವು ಈಗಲ್ಲೇ ಬೆಳಗಾವಿ, ದಾವಣಗೆರೆ, ಗದಗ, ಮಹಾರಾಷ್ಟ್ರ ಆ ಕಡೆಲ್ಲ ನಾವು ನಂಬರ್ 1 ಕ್ವಾಲಿಟಿ ಇದೆ. ನಮ್ಮ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಅಂತ ಲಾಸ್ಟ್ August 2 ಲಾಂಚ್ ಮಾಡಿದ್ವಿ 24th. ಸೊ ಈಗ ಗುಲ್ಬರ್ಗಾಗೆ ನಾವು ಐಸ್ ಕ್ರೀಮ್ ಲಾಂಚ್ ಮಾಡಿದ್ವಿ. ಅದೇ ಥರ ಈ ಕಡೆ ನಾವು ಸಿಂದಗಿ, ಆಮೇಲೆ ಈ ಕಡೆ ಬಿಜಾಪುರ ಮಟ್ಟ ಒಂದು ಹಾಲು ಬರುತ್ತೆ. ಸೊ ಬಿಜಾಪುರ ಮುಂದೆ ಈ ಕಡೆ ಗುಲ್ಬರ್ಗ ಐಸ್ ಕ್ರೀಮ್ ಒಟ್ಟಿಗೆ ನಮ್ಮ ಹಾಲು ಮಾರಬೇಕಂತ ನಮ್ಮದು ಒಂದು ಪ್ಲ್ಯಾನಿಂಗ್ ಮಾಡಿ ಈಗ ನಾವು ಹಾಲಿಗೆ ಪಾದ ಇಟ್ಟಿದ್ದೇವೆ ಬೆಳಗಾವಿ ಗುಲ್ಬರ್ಗಕ್ಕೆ. ಮೇಡಮ್ ಈಗ ಟೋಟಲ್ ಎಷ್ಟು ಬ್ರ್ಯಾಂಡ್ ಓಪನಿಂಗ್ ಆಗಿದೆ ಇಲ್ಲಿ ಬ್ರಾಂಚಸ್? ಇವತ್ತಿಗೆ ನಮ್ದು ಇವಾಗ 3 ಬ್ರಾಂಚ್ ಓಪನ್ ಮಾಡಿದ್ದೀವಿ ವಿಜಯಕಾಂತ್ ಡೈರಿದಿಂದ. ಇನ್ನು ಮುಂದೆ ಬರುವ ಟೈಮ್ದಲ್ಲಿ ಒಂದು 20 ಬ್ರಾಂಚ್ ಪಾರ್ಲರ್ ಓಪನ್ ಮಾಡಿ ಗುಲ್ಬರ್ಗದಲ್ಲಿ ಓಪನ್ ಮಾಡಬೇಕನ್ನೋ ನಮ್ಮದೊಂದು ವಿಚಾರ ಉಂಟು. ನನ್ನ ಹೆಸರು ಹರೀಶ್ ಬಾಬು ಅಂತ. ಸೊ ನಾವು ವಿಜಯಕಾಂತ್ ಡೈರಿ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡಲ್ಲಿ ಬಿಸ್ನೆಸ್ ಹೆಡ್ ಆಗಿ ನಾವು ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕಂಪ್ನಿ ಆದಿತ್ಯ ಮಿಲ್ಕು ಮತ್ತು ಕರ್ಡು ಮತ್ತು ಆದಿತ್ಯ ಮಿಲ್ಕ್ ಪ್ರಾಡಕ್ಟ್ಸು ಆಲ್ರೆಡಿ 20 ವರ್ಷದಿಂದ ನಮ್ಮದು ಆಲ್ರೆಡಿ ಇದು ನಮ್ಮದು ಪ್ರಾಡಕ್ಟ್ಸ್ಗಳು ಚಾಲ್ತಿಯಲ್ಲಿದೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಮನೆ ಮಾತಾಗಿದೆ ಆ್ಯಕ್ಚುಲಿ. ಸೊ ಅದನ್ನು ಒಂದು ಸೆಟ್ ಆಫ್ ಸೇಲ್ಸು ಚೆನ್ನಾಗೇ ಬಂದಿತ್ತು. ಮತ್ತು ಒಂದು ಅಪ್ಗ್ರೇಡೇಷನ್ ಏನೋ ಒಂದು ಮಾಡಬೇಕಂತೇಳಿ ಒಂದು ಮ್ಯಾನೇಜ್ಮೆಂಟಲ್ಲಿ ತೀರ್ಮಾನ ಮಾಡಿ ಇದೊಂದು ನಾವು ಈ ಒಂದು ಫ್ರ್ಯಾಂಚೈಸಿ ಕಾನ್ಸೆಪ್ಟಲ್ಲಿ ನಾರ್ತ್ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಈ 3 ಕಡೆನೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಫಸ್ಟ್ ಸ್ಟೆಪ್ಪು. ಆ್ಯಕ್ಚುಲಿ ಗುಲ್ಬರ್ಗದಿಂದನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಗುಲ್ಬರ್ಗದಲ್ಲಿ ಒಟ್ಟು 3 ಮಳಿಗೆಗಳನ್ನ ಇವತ್ತೇ ಓಪನ್ ಆಗ್ತಾಯಿದೆ. ಇದು 2ನೇ ಮಳಿಗೆ ಓಪನ್ ಆಗ್ತಾಯಿದೆ, ಇನ್ನೊಂದು ಮಳಿಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಬಿಜಾಪುರ, ಬಾಗಲಕೋಟು, ಆಮೇಲೆ ಗಂಗಾವತಿ, ಸಿಂಧನೂರು, ಈ ಕಡೆ ಹುಬ್ಳಿ ಎಲ್ಲ ಕಡೆನೂ ಆಲ್ರೆಡಿ ವರ್ಕ್ ಸ್ಟಾರ್ಟಲ್ಲಿದೆ. ಸೊ ಎಲ್ಲ ಕಡೆನೂ ಒಂದು ಇದನ್ನು ಸ್ಟಾರ್ಟ್ ಮಾಡಿ, ಯಾಕಂದರೆ ನಮ್ಮದೇನು ಇಂಟೆನ್ಷನ್ ಅಂದರೆ ಇದೊಂದು ನಮ್ಮ ಕರ್ನಾಟಕದ ಒಂದು ಪ್ರಾಡಕ್ಟು, ಕರ್ನಾಟಕದೊಂದು ಬ್ರ್ಯಾಂಡು, ಅದು ಅದರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕದ ಬ್ರ್ಯಾಂಡು. ಸೊ ಮಾರ್ಕೆಟಲ್ಲಿ ಎಲ್ಲ ಹೊರ ರಾಜ್ಯದ ಬ್ರ್ಯಾಂಡ್ಗಳೇ ಜಾಸ್ತಿ ಇರೋದ್ರಿಂದ ಒಂದು ನಮ್ಮ ಕರ್ನಾಟಕದ್ದೇ ಆದಂಥ ಒಂದೇ ಯಾವುದಾದ್ರೂ ಒಂದು ಮಿಲ್ಕಲ್ಲಿ ಒಂದು ಈ ಡೈರಿ ಇಂಡಸ್ಟ್ರೀಲಿ ಒಂದು ಒಳ್ಳೆಯ ಹೆಸರು ಮಾಡಿರೋದಂದರೆ ಕರ್ನಾಟಕದಲ್ಲಿ ಅದು ನಮ್ಮ ವಿಜಯಕಾಂತ್ ಡೈರಿ ಮಾತ್ರ. ಸೊ ಅದಕ್ಕೆ ಆ ಒಂದು ಸೆಂಟಿಮೆಂಟಲ್ಲೂ ಸೇರಿಸ್ಕೊಂಡು ನಾವು ಈ ಒಂದು ಇದನ್ನು ಶುರು ಮಾಡಿದ್ದೀವಿ. ಸೊ ನಮ್ಮದು ಪ್ರಾಡಕ್ಟ್ ಬಂದು ಯಾವುದೇ ಆಗಿರ್ಬೋದು, ಹಾಲಿರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಪನ್ನೀರ್ ಇರ್ಬೋದು, ಲಸ್ಸಿ ಇರ್ಬೋದು, ಮತ್ತು ತುಪ್ಪ ಇರ್ಬೋದು, ಮತ್ತು ಸ್ವೀಟ್ಸ್ ಇರ್ಬೋದು. ಸೊ ಎಲ್ಲನೂ ಒಂದು ಕ್ವಾಲಿಟಿಗೆ ಒತ್ತು ಕೊಡೋಂಥ ಪದಾರ್ಥ ಆಗಿರುತ್ತೆ. ಯಾರೇ ಆಗಿದ್ರೂ ನಮ್ಮ ಪದಾರ್ಥ ಒಂದು ಸರಿ ಅವ್ರು ಉಪಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಮತ್ತೆ ಯೂಸ್ ಮಾಡೋ ಅಂಥ ಒಂದು ಪ್ರಾಡಕ್ಟು ಕಂಪನಿಯಲ್ಲಿ ಒಂದು ಅಂದರೆ ಕ್ವಾಲಿಟಿಗೆ ಕಾಂಪ್ರಮೈಸು ಆಗೋದಿಲ್ಲ. ಅದೇ ರೀತಿ ನಮ್ಮದು ಆದಿತ್ಯ ಮಿಲ್ಕ್ ಜೊತೆ ಕಿಂಗ್ ಐಸ್ ಕ್ರೀಮ್ಸ್ ಅಂತಲೂ ನಾವು ಲಾಸ್ಟ್ ಇಯರ್ ಆಗಸ್ಟಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಅದು ಆಲ್ ಓವರ್ ಕರ್ನಾಟಕ, ಸೌತ್ ಬೆಂಗಳೂರಿಂದ ಹಿಡ್ಕೊಂಡು ಇವನ್ ಫುಲ್ ಕರ್ನಾಟಕದಲ್ಲಿದೆ ಮತ್ತು ಮಹಾರಾಷ್ಟ್ರದಲ್ಲಿದೆ. ಈಗ ಅದನ್ನು ಕೂಡ ಸ್ವಲ್ಪ ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಆದಿತ್ಯ ಮಿಲ್ಕ್ ಆಗಿರ್ಬೋದು, ಕಿಂಗ್ ಐಸ್ ಕ್ರೀಮ್ಸ್ ಆಗಿರ್ಬೋದು, ಕ್ವಾಲಿಟಿಯಲ್ಲಿ ಉತ್ತಮವಾಗಿರೋಂಥ ಪದಾರ್ಥ ಆಗಿರೋದ್ರಿಂದ ಒಂದು ನಮ್ಮ ಕರ್ನಾಟಕದೊಂದು ಇದಾಗಿರೋದ್ರಿಂದ ಲಾಸ್ಟಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಹಾಲು, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಂನಗರ್ ಬಡಾವಣೆಯಲ್ಲಿ 2ನೇ ಔಟ್ಲೆಟ್ ಆಗಿದೆ ಇದು. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಾವು ಮಾರ್ಕೆಟಲ್ಲಿ ಸರ್ವೆ ಮಾಡಿದ್ದೀವಿ, ಓಡಾಡಿದ ಮೇಲೆ ಅವರಿಗೆಲ್ಲ
ಆದಿತ್ಯ ಮಿಲ್ಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನೂ ಹಲವರಿಂದ ನಮಗೆ ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಇದೆ. ತುಂಬ ಚೆನ್ನಾಗಿದೆ ಆಯಿತು. ವಿಜಯಕಾಂತ್ ಅವ್ರ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇದೆ. ಆಮೇಲೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರು ಮಾಡಿದ್ದಾರೆ. ಸರಿ ಸರ್. ನನ್ನ ಹೆಸರು ಚಂದ್ರಶೇಖರ್ ಸಿರ್ಗೊಂಡ್ ಅಂತೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಶಾಖೆ ಉದ್ಘಾಟನೆ. ದಲಿತ ಸಿಎಂ ಕುರಿತು ಕಲಬುರಗಿಯಲ್ಲಿ ಸಚಿವ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ. ಕಾಲ್ತುಳಿತ ಪ್ರಕರಣ ಕುರಿತು ವಿಜಯೇಂದ್ರ ಹೇಳಿಕೆಗೆ ಸಚಿವ ಮಹದೇವಪ್ಪ ತಿರುಗೇಟು. ಕಲಬುರಗಿ ನಗರದ ವಿವಿಧೆಡೆ ಆದಿತ್ಯ ಮಿಲ್ಕ್ ಉತ್ಪನ್ನಗಳ ಫ್ರಾಂಚೈಸಿ ಮಳಿಗೆಗಳ ಉದ್ಘಾಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.